ಕ್ಷೇತ್ರದ ನಡೆ, ಕ್ಷೇತ್ರದ ನುಡಿ, ಅದು ಐರಾವತದ ಗಮನ ಮರೆಯರೆ ಗಜಗಮನ. ಅದು ಹೋಗುವುದು. ಯಾರೋ ಒಬ್ರು ಮಾತಾಡ್ತಾರೆ, ಯಾರೋ ಒಬ್ರು ಅವರು ಅದಕ್ಕೆ ಉತ್ತರ ಹೇಳಿ ಕೂತ್ಕೊಂಡ್ರೆ, ಯಾರೋ ಹೇಳಿದ್ರು ಅವರು ಮಾತಾಡುದಿಲ್ಲ ಅಂತ. ಅವರು ಮಾತಾಡುದಿಲ್ಲ, ಅವರು ಕೆಲಸ ಮಾಡುದು. ಮಾತಾಡ್ಲಿಕ್ಕೆ ನಾವಿದ್ದೇವಲ್ಲ, ನಮಗೆಂತ ಕೆಲಸ? ನಮ್ಮನ್ನು ಬೆಂಬಲಿಸಲಿಕ್ಕೆ ನೀವಿದ್ದಾರಲ್ಲ, ನಮಗೇನು ಕೆಲಸ? ಅವರು ಅದನ್ನು ಮಾತಾಡೋದ ಕೂತ್ರೆ ಕೆಲಸ ಮಾಡೋದು ಯಾರು? 18 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಸೇವಾ ಪ್ರಕಲ್ಪಗಳು, ಇಷ್ಟು ದಾನಗಳು. ಈ ಧಾರ್ಮಿಕ ಸಂಪತ್ತು ಏನುಂಟು, ಧಾರ್ಮಿಕ ಮೌಲ್ಯಗಳು ಏನುಂಟು, ಅದರ ಸಂಗ್ರಹ ಏನುಂಟು, ಏನನ್ನು ಕ್ರೋಢೀಕರಿಸಿದ್ದಾರೆ ಅದನ್ನು ವಿತರಣೆ ಮಾಡಬೇಕು. ಆ ಕಾರಣದಿಂದ ಧರ್ಮಸ್ಥಳ ಎನ್ನುವುದು ವಿವಾದಾತೀತ ಪುಣ್ಯ ಪ್ರವಾಹ. ಹಾಗೆ ಅವರು ಮೌನವಾಗಿ ಕೂತಿದ್ದಾರೆ ಅಂದ್ರೆ ಯಾವುದಕ್ಕೆ ಮಾತಾಡಬೇಕು? ವೇದಾಂತವ ಮಾತಾಡ್ಲಿಕ್ಕೆ, ಉಪನಿಷತ್ತು ಮಾತಾಡ್ಲಿಕ್ಕೋ, ಅಥವಾ ಒಂದು ಸಾಹಿತ್ಯವೋ, ಅಥವಾ ಒಂದು ಕಾವ್ಯವೋ? ಜಲ್ಪ ಮಾತುಗಳು. ಪ್ರತಿಯೊಂದರಲ್ಲಿ ಅರ್ಥ ಇದೆ ಅಂತ 10 ಮಾತಿಗಿಂತ ಒಂದು ಮೌನದಲ್ಲಿ ಹೆಚ್ಚು ಅರ್ಥ ಇದೆ.